ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾವತ್ತೂ ಕೂಡ ನೀವು ಇಷ್ಟು ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಬೇಡಿ ಫ್ರೆಂಡ್ಸ್, ಮೋಸ ಹೋಗ್ತೀರಾ. ಪೆಟ್ರೋಲ್ ಬಂಕ್ಗೆ ಹೋದ ಕೂಡಲೇ ನಾವು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿ ಅಂತೀವಿ. ಇಷ್ಟು ರೂಪಾಯಿಗೆ ಹಾಕ್ಸಿದ್ರೆ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಹೇಗೆ? ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಎಲ್ಲರ ಮನೆಯಲ್ಲೂ ಒಂದಕ್ಕಿಂತ ಹೆಚ್ಚು ವಾಹನ ಇದ್ರೇನೆ ಸ್ಟ್ಯಾಂಡರ್ಡ್ ಅನ್ಕೋತೀವಿ. ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಾದ್ರೂ ಒಂದು ವಾಹನಗಳು ಇದ್ದೇ ಇರುತ್ತೆ. ಗಾಡಿ ಓಡಬೇಕು ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು. ದುಡಿದ ಅರ್ಧ ಸಂಬಳ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ ಖರ್ಚಾಗುತ್ತೆ ಅಂತ ಕೆಲವರು ಹೇಳೋದನ್ನ ನಾವು ನೋಡಿರ್ತೀವಿ. ಇಂಥ ಸಂದರ್ಭದಲ್ಲಿ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸುವಾಗ ನಾವು ಜಾಗೃತರಾಗಿರ್ಬೇಕು ಫ್ರೆಂಡ್ಸ್. ಪೆಟ್ರೋಲ್ ಬಂಕ್ ನಲ್ಲೂ ನಮಗೆ ಮೋಸ ಮಾಡಬಹುದು. ಹೌದು, ನೀವು ಪೆಟ್ರೋಲ್ ಬಂಕ್ ನಲ್ಲಿ ಮೋಸ ಹೋಗಬಾರ್ದು ಅಂದ್ರೆ ಈ ವಿಚಾರಗಳ ಮೇಲೆ ಗಮನ ಇರಬೇಕು ಸಾಕು. ಅದ್ಯಾವ್ದಪ್ಪ ಅಂತೀರಾ? ಇಲ್ಲಿದೆ ನೋಡಿ. ಗಾಡಿಗೆ ಪೆಟ್ರೋಲ್ ಹಾಕ್ಸುವಾಗ ಮೊದಲು ಪಂಪ್ ಬೋರ್ಡ್ 0 ಇದೆಯಾ ಅಂತ ನೋಡಿ. ಯಾಕಂದ್ರೆ ನಿಮಗಿಂತ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಡು ನಂತರ ಸಿಬ್ಬಂದಿ ಮೀಟರ್ನ 0 ಮಾಡಬೇಕು. ಇಲ್ಲದಿದ್ರೆ ಸಿಬ್ಬಂದಿಗೆ 0 ಮಾಡೋಕೆ ನೀವೇ ಹೇಳಿ. ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಪ್ರಮುಖವಾಗಿ ಪ್ರದರ್ಶಿಸಬೇಕು. ಇದು ಪ್ರಸ್ತುತ ಇಂಧನ ಬೆಲೆಯ ಬಗ್ಗೆ ಗ್ರಾಹಕರಿಗೆ ತಿಳಿಸುತ್ತೆ. ಇದರಲ್ಲಿ ಮಾರಾಟಗಾರನಿಗೆ ಮಾರಾಟವಾದ ಇಂಧನವನ್ನು ಹೆಚ್ಚು ಶುಲ್ಕ ವಿಧಿಸಲು ಅನುಮತಿಸಲಾಗುವುದಿಲ್ಲ. ನೀವು ಇದನ್ನು ಇಂಧನವನ್ನ ಖರೀದಿಸುವಾಗ ಡೀಲರ್ ವಿಧಿಸಿದ ಬೆಲೆಯನ್ನು ಡಿಸ್ಪ್ಲೇನಲ್ಲಿ ತೋರಿಸಿರುವ ಬೆಲೆಯೊಂದಿಗೆ ಹೋಲಿಕೆ ಮಾಡಿ. ಅಲ್ಲದೆ ನೀವು ಖರೀದಿಸುವ ಇಂಧನಕ್ಕೆ ಬಿಲ್ ಪಡೆಯೋದನ್ನ ಮರೆಯಬೇಡಿ. ಕೆಲವು ಪೆಟ್ರೋಲ್ ಪಂಪ್ಗಳಲ್ಲಿ ಕಲಬೆರಕೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆಯೂ ಇದೆ. ಅಂತಹ ಕಡಿಮೆ ಗುಣಮಟ್ಟದ ಇಂಧನವು ನಿಮ್ಮ ವಾಹನದ ಎಂಜಿನ್ ಅನ್ನು ಸಹ ಹಾನಿಗೊಳಿಸಬಹುದು. ಫಿಲ್ಟರ್ ಪೇಪರ್ ಪರೀಕ್ಷೆಯೊಂದಿಗೆ ನೀವು ಅದನ್ನು ಪರಿಶೀಲಿಸಬಹುದು. ಪೇಪರ್ ಮೇಲೆ ಕೆಲವು ಹನಿ ಪೆಟ್ರೋಲ್ ಹಾಕಿದ್ರೆ ಅದು ಬರೀ ಪೇಪರ್ ಅಥವಾ ಕಲಬೆರಕೆ ಎಂದು ಗೊತ್ತಾಗುತ್ತೆ. ಪೆಟ್ರೋಲ್ ಶುದ್ಧವಾಗಿದ್ದರೆ ಅದು ಕಲೆ ಬಿಡದೆ ಆವಿಯಾಗುತ್ತೆ. ಆದಾಗ್ಯೂ ಕಲಬೆರಕೆ ಮಾಡಿದ್ರೆ ಪೆಟ್ರೋಲ್ ಹನಿಗಳು ಕಾಗದದ ಮೇಲೆ ಸ್ವಲ್ಪ ಕಲೆಗಳನ್ನು ಬಿಡುತ್ತವೆ. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ 100 ರೂಪಾಯಿ, 200 ರೂಪಾಯಿ, 500, 2000 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ತಾರೆ. ಹೀಗೆ ಮಾಡಬೇಡಿ. 100 ರೂಪಾಯಿ ಬದಲಿಗೆ 110 ರೂಪಾಯಿಗೆ ಹಾಕ್ಸಿ. ಯಾಕಂದ್ರೆ ಮುಂಚೆಯೇ ಮೀಟರ್ನಲ್ಲಿ 100, 200, 300, 500 ಫಿಕ್ಸ್ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ಪೆಟ್ರೋಲ್ ನಿಮಗೆ ಕಡಿಮೆ ಬರುತ್ತೆ ಅಂತ ಹೇಳಲಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಫ್ರೆಂಡ್ಸ್.